ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಜಾರ್ಖಂಡ್ನ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬುಡಕಟ್ಟು ಪತ್ನಿ ಇದ್ರು ಅಂತ ಅಂದ್ರೆ ನೀವೆಲ್ಲ ನಂಬ್ತೀರಾ? ಹೌದು, ಇದು ಕೇಳೋದಕ್ಕೆ ವಿಚಿತ್ರ ಅಂತ ಅನ್ಸಿದ್ರು ಕಹಿಯಾದ ಸತ್ಯ. ನೆಹರು ಅವರಿಗೆ ಈ ವಿಷಯ ತಿಳಿದಿರಲಿಲ್ಲ. ಆದ್ರೆ ಆ ಒಂದು ಘಟನೆ ಒಬ್ಬ ಹೆಣ್ಣಿನ ಇಡೀ ಬದುಕನ್ನೇ ನರಕವಾಗಿಸಿಬಿಟ್ಟಿತ್ತು. ಇದು ಬುದನಿ ಮನ್ಸಿಯ ಕಣ್ಣೀರಿನ ಕತೆ. ಜಾರ್ಖಂಡ್ನ ಧನಬಾದ್ ಜಿಲ್ಲೆಯ ಪಂಚೇತ್ ಎಂಬ ಪುಟ್ಟ ಗ್ರಾಮ. ಅಲ್ಲಿ ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು ಬುದನಿ ಮನ್ಸಿ. ದಿನಕ್ಕೆ ಕೇವಲ 2 ರೂಪಾಯಿ ಕೂಲಿಗಾಗಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಡಿಯಲ್ಲಿ ಪಂಚೇತ್ ಅಣೆಕಟ್ಟು ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ಲು. ಅಂದು ಅವಳಿಗೆ ತಿಳಿದಿರಲಿಲ್ಲ ತಾನು ಕಟ್ಟುತ್ತಿರುವ ಅಣೆಕಟ್ಟೆ ತನ್ನ ಬದುಕಿಗೆ ಅಡ್ಡಲಾಗಿ ನಿಲ್ಲುತ್ತೆ ಅಂತ. 1959ರ ಆ ದಿನ ವಿಧಿಯ ಆಟ. ಡಿಸೆಂಬರ್ 6, 1959 ಪಂಚೇತ್ ಅಣೆಕಟ್ಟಿನ ಉದ್ಘಾಟನೆಗೆ ಪ್ರಧಾನಿ ನೆಹರು ಅವರು ಆಗಮಿಸಿದ್ರು. ಅಲ್ಲಿನ ಅಧಿಕಾರಿಗಳು ಅಣೆಕಟ್ಟಿನ ಉದ್ಘಾಟನೆಯನ್ನ ಒಬ್ಬ ಕಾರ್ಮಿಕ ಮಹಿಳೆಯ ಕೈಯಿಂದ ಮಾಡಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ರು. ಅದಕ್ಕಾಗಿ ಆಯ್ಕೆಯಾದವಳೆ 15 ವರ್ಷದ ಬುದನಿ ಮನ್ಸಿ. ನೆಹರು ಅವರ ಸಮ್ಮುಖದಲ್ಲಿ ಬುದನಿ ಪವರ್ ಪ್ಲಾಂಟ್ ನ ಸ್ವಿಚ್ ಒತ್ತಿ ಉದ್ಘಾಟನೆಯನ್ನ ಮಾಡಿದ್ಲು. ನೆಹರು ಅವರು ಆ ಸಮಯದಲ್ಲಿ ಬುದನಿಯನ್ನ ಪ್ರಧಾನಮಂತ್ರಿ ಅಂತ ತಮಾಷೆಯಾಗಿ ಕರೆದಿದ್ರಂತೆ. ಆದ್ರೆ ಆ ಗೌರವವೇ ಅವಳಿಗೆ ಶಾಪವಾಗಿ ಹೋಯಿತು. ಹೇಗೆ ಗೊತ್ತಾ? ಸಂಭ್ರಮದ ಆ ಕ್ಷಣದಲ್ಲಿ ಬುದನಿ ನೆಹರು ಅವರಿಗೆ ಗೌರವದಿಂದ ಒಂದು ಹೂವಿನ ಹಾರವನ್ನ ಹಾಕ್ತಾಳೆ. ನೆಹರು ಅವರು ಕೂಡ ಪ್ರೀತಿಯಿಂದ ಪ್ರತಿಯಾಗಿ ಅವಳ ಕೊರಳಿಗೆ ಒಂದು ಹಾರವನ್ನ ಹಾಕಿದ್ರು. ಅಲ್ಲಿಗೆ ಎಲ್ಲವೂ ಮುಗಿದು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಅಸಲಿ ಕತೆ ಶುರುವಾಗಿದ್ದೆ ಅಲ್ಲಿಂದ. ಸಮಾಜದ ಕ್ರೌರ್ಯ ಮತ್ತೆ ಬಹಿಷ್ಕಾರ. ಸಂತಾಲ ಬುಡಕಟ್ಟಿನ ಸಂಪ್ರದಾಯದ ಪ್ರಕಾರ ಒಬ್ಬ ಅವಿವಾಹಿತ ಹುಡುಗಿ ಒಬ್ಬ ಪುರುಷನಿಗೆ ಹಾರ ಹಾಕಿ ಆತ ಪ್ರತಿಯಾಗಿ ಹಾರ ಹಾಕಿದ್ರೆ ಅವರಿಬ್ಬರಿಗೂ ಮದುವೆಯಾಗಿದೆ ಅಂತಾನೆ ಅರ್ಥ. ಆದ್ರೆ ನೆಹರು ಸಂತಾಲ ಪಂಗಡಕ್ಕೆ ಸೇರಿದವರಲ್ಲ ಎಂಬ ಕಾರಣಕ್ಕೆ ಗ್ರಾಮದ ಮುಖಂಡರು ಬುದನಿಯನ್ನ ಧರ್ಮಭ್ರಷ್ಟೆ ಅಂತ ಕರೀತಾರೆ. ಅವಳಿಗೆ ಸಮಾಜದ ಬಹಿಷ್ಕಾರವನ್ನ ಹಾಕಲಾಗತ್ತೆ. ಊರಿನ ಬಾವಿಯಿಂದ ನೀರು ಸೇದುವಂತಿಲ್ಲ, ಯಾರು ಕೂಡ ಅವಳನ್ನ ಮಾತನಾಡಿಸುವಂತಿಲ್ಲ. ಅಷ್ಟೇ ಅಲ್ಲ, 1962ರಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಂತಹ ಕಂಪನಿಯು ಕೂಡ ಅವಳನ್ನ ಕೆಲಸದಿಂದ ತೆಗೆದು ಹಾಕುತ್ತೆ. ತನ್ನದಲ್ಲದ ತಪ್ಪಿಗೆ ಬುದನಿ ಸ್ವಂತ ಊರಿನಲ್ಲೇ ಪರಕೀಯಲಾಗ್ತಾಳೆ. ವರ್ಷಗಳು ಉರುಳುತ್ತೆ. ಬುದನಿ ಹಸಿವು, ಅವಮಾನ ಮತ್ತೆ ಬಡತನದ ನಡುವೆ ಬದುಕ್ತಾ ಇರ್ತಾಳೆ. 1985ರಲ್ಲಿ ಈ ವಿಷಯ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರ ಗಮನಕ್ಕೆ ಬರುತ್ತೆ. ತನ್ನ ತಾತನಿಂದಾಗಿ ಒಬ್ಬ ಹೆಣ್ಣು ಮಗಳು ಇಷ್ಟೆಲ್ಲ ಕಷ್ಟವನ್ನ ಪಡ್ತಾ ಇರ್ತಾಳೆ ಅಂತ ತಿಳಿದು ಅವರು ತಕ್ಷಣ ಅದಕ್ಕೆ ಸ್ಪಂದನೆಯನ್ನ ಕೊಡ್ತಾರೆ. 1985ರಲ್ಲಿ ರಾಜೀವ್ ಗಾಂಧಿ ಅವರು ಪಂಚಾಯತ್ಗೆ ಭೇಟಿಯನ್ನ ನೀಡಿದಾಗ ಬುದನಿಯನ್ನ ಭೇಟಿಯಾಗ್ತಾರೆ. ನಂತರ ಅವಳಿಗೆ ಡಿವಿಸಿಯಲ್ಲಿ ಕೆಲಸ ಪುನಃ ಸಿಗತ್ತೆ. ಆದ್ರೂ ಕೂಡ ಅವಳಿಗೆ ತನ್ನ ಸಮುದಾಯಕ್ಕೆ ಮರಳೋದಕ್ಕೆ ಬಹಳ ಕಾಲ ಬೇಕಾಗತ್ತೆ. ಬುದನಿ ಮಮ್ಸಿ 2023ರಲ್ಲಿ ತನ್ನ 82ನೇ ವಯಸ್ಸಲ್ಲಿ ನಿಧನರಾಗ್ತಾಳೆ. ನೆಹರು ಅವರ ಕೊಳ್ಳಲ್ಲಿ ಗೌರವದಿಂದ ಹಾರ ಹಾಕಿದಂತಹ ಆ ಒಂದು ಕ್ಷಣ ಅವಳ ಇಡೀ ಜೀವನವನ್ನ ಅತಂತ್ರಗೊಳಿಸುತ್ತೆ. ಆಧುನಿಕ ಭಾರತದ ದೇವಾಲಯಗಳು ಅಂತ ನೆಹರು ಕರೆದ ಅಣೆಕಟ್ಟುಗಳು ನಿರ್ಮಾಣವಾದವು ನಿಜ. ಆದ್ರೆ ಅದೇ ಅಣೆಕಟ್ಟೆಯನ್ನ ಉದ್ಘಾಟನೆ ಮಾಡಿದಂತಹ ಕೈಗಳು ಅರ್ಧ ಶತಮಾನ ಕಾಲ ಕಣ್ಣೀರನ್ನ ಸುರಿಸುತ್ತೆ. ಬುದನಿ ತನ್ನ ಜೀವನದ ಕೊನೆಯವರೆಗೂ ಸಂತಾಲ ಸಂಪ್ರದಾಯದ ನೆಹರು ಪತ್ನಿ ಎಂಬ ಹಣೆಪಟ್ಟಿಯೊಂದಿಗೆ ಬದುಕಬೇಕಾಗತ್ತೆ. ಇದು ಅಂದಿನ ಸಮಾಜದ ಕಂದಾಚಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಗೆಳೆಯರೆ, ಸಂಪ್ರದಾಯಗಳು ಮನುಷ್ಯನಿಗಾಗಿ ಇರಬೇಕೇ ಹೊರತು ಸಂಪ್ರದಾಯಕ್ಕಾಗಿ ಮನುಷ್ಯ ಬಲಿಯಾಗಬಾರ್ದು ಅಲ್ವಾ? ಇತಿಹಾಸದ ಪುಟಗಳಲ್ಲಿ ಮರೆಯಾದ ಬುದನಿ ಮಮ್ಸಿಯ ಈ ಕತೆ ನಮಗೆ ಇದನ್ನೇ ಕಲಿಸುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.